ಸಿನಿಮಾದಲ್ಲಿ ಚಾನ್ಸ್ ಕೊಡಿಸೋದಾಗಿ ಯುವತಿಯೊಬ್ಬಳಿಗೆ ವಂಚನೆಯನ್ನ ಮಾಡಲಾಗಿದೆ. ಆ ವಂಚಕನ ಮಾತು ನಂಬಿ ಹಣವನ್ನು ಕೂಡ ಆ ಯುವತಿ ಕೊಟ್ಟಿರೋ ಬಗ್ಗೆ ಮಾಹಿತಿ ಇದೆ. ನೋಡಿ, ಸಿನಿಮಾದಲ್ಲಿ ನಟಿಸಬೇಕು ಅಂತ ಹಲವರು ಕನಸಾಗಿರುತ್ತೆ. ಬಹುತೇಕ ಯುವತಿಯರು ತಾನು ಕೂಡ ಸಿನಿಮಾದಲ್ಲಿ ನಟಿಸಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿರ್ತಾರೆ. ಇಂತಹ ಆಸೆಯನ್ನೇ ಎನ್ಕ್ಯಾಶ್ ಮಾಡ್ಕೊಳ್ಳೋ ಖದೀಮರು ಕೂಡ ಇರ್ತಾರೆ. ನೋಡಿ, ಸಿನಿಮಾದಲ್ಲಿ ಚಾನ್ಸ್ ಕೊಡಿಸೋದಾಗಿ ಯುವತಿಗೆ ವಂಚನೆ ಮಾಡಲಾಗಿದೆ. ಆ ವಂಚಕನ ಮಾತು ನಂಬಿ ಲಕ್ಷ ಹಣವನ್ನು ನಟಿ ನಂದಿತಾ ನೀಡಿದ್ದಾರೆ. ಅನುಮಾನ ಬಂದು ಕ್ರಾಸ್ ಚೆಕ್ ಮಾಡಿದಾಗ ಸತ್ಯ ಬಯಲಾಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಸುರೇಶ್ ಕುಮಾರ್ ಎಂಬ ಹೆಸರಿನಲ್ಲಿ ವಂಚನೆ ನಡೆದಿದೆ. ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ತಮಿಳು ಚಿತ್ರ ಹಂಟರ್ನಲ್ಲಿ ಅವಕಾಶ ಕೊಡಿಸೋದಾಗಿ ವಂಚನೆ ಮಾಡಲಾಗಿದೆ. ತಮಿಳು ನಟ ರಾಘವ ಲಾರೆನ್ಸ್ 25ನೇ ಮೂವಿ ಈ ಹಂಟರ್. ಸೊ ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿ ಬಹುತೇಕ ಹುಡುಗಿಯರು ಕಲರ್ ಫೋಟೋಗಳನ್ನು ಹಾಕಿರ್ತಾರೆ. ಸೊ ಅವರ ಆಸೆ ಆಕಾಂಕ್ಷೆಗಳನ್ನು ಕೂಡ ಇಂತಹ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಡೇಟ್ ಮಾಡ್ತಿರ್ತಾರೆ. ಸೊ ಎಲ್ಲಿ ಹೋದೆ, ಎಲ್ಲಿ ಬಂದೆ, ಅವರ ಆಸೆ ಏನು, ಅವ್ರ ಡ್ರೀಮ್ ಏನು, ಇದೆಲ್ಲವನ್ನು ಹಾಕ್ತಾ ಇರೋದ್ರಿಂದಾಗಿ ಬಹುತೇಕ ವಂಚಕರು ಇಂಥದ್ದನ್ನೆಲ್ಲ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಸೊ ಮೋಸ ಹೋಗುವವರು ಎಲ್ಲಿವರೆಗೂ ಇರ್ತಾರೆ, ಮೋಸ ಮಾಡೋರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಹಾಗಾದರೆ ಯಾರೀ ನಟಿ ನಂದಿತಾ, ಯಾರ ಸುರೇಶ್ ಕುಮಾರ್, ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಸಿನಿಮಾದಲ್ಲಿ ನಟಿಸಬೇಕು ಅಂತ ಹಲವು ಯುವತಿಯರ ಆಸೆ ಇಟ್ಕೊಂಡಿರ್ತಾರೆ. ಅದನ್ನೇ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಯಾರು. ಸೊ ಯಾರೀ ನಟಿ ನಂದಿತಾ, ಹಾಗೆಯೇ ಯಾರ ವಂಚಕ, ಯಾರ ಸುರೇಶ್ ಕುಮಾರ್, ಫೇಕ್ ಅಕೌಂಟಾ ಅಥವಾ ಸುರೇಶ್ ಕುಮಾರ್ ಹೆಸರಿನಲ್ಲಿ ಮಾಡಿರೋದಾ ಅಥವಾ ಸುರೇಶ್ ಕುಮಾರೇ ಸ್ವತಃ ಮಾಡಿರೋದಾ, ಏನಿದೆ ಮಾಹಿತಿ? ದಿವ್ಯಾ, ಸದ್ಯಕ್ಕೆ ಸಿನಿಮಾದಲ್ಲಿ ಚಾನ್ಸ್ ಕೊಡೋದಾಗಿ ಅನೇಕ ಮಂದಿಗೆ ವಂಚನೆಯನ್ನ ಮಾಡುವಂತಹ ಅನೇಕರನ್ನ ನಾವು ನೋಡ್ತಾ ಇರ್ತೀವಿ. ಅದು ರಾಜ್ಯದಲ್ಲೂ ಕೂಡ ಹೊರ ರಾಜ್ಯದಲ್ಲೂ ಕೂಡ ಇದೇ ರೀತಿಯಾಗಿ ಆಡಿಷನ್ಗೋಸ್ಕರ ಇಂತಿಷ್ಟು ಹಣ ಮತ್ತು ನಿಮ್ಮ ಫೋಟೋಗಳನ್ನ ನಾವು ತೆಗೆಸ್ಕೊಡ್ತೀವಿ, ತುಂಬಾ ಸುಂದರವಾಗಿ ಕಾಣಿಸ್ತಿದ್ದೀರಾ ನೀವು, ಹಾಗೆ ಹೇಗೆ ಅಂತ ಯುವತಿಯರನ್ನ ಯುವಕರನ್ನ ವಂಚಿಸುವಂತಹ ಅನೇಕ ಜಾಲಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಈಗ ಈ ಯುವತಿ ಏನಿದ್ದಾಳೆ, ಈಕೆ ಆ ಮಾಡೆಲ್ ಕೂಡ ಹೌದು. ಸದ್ಯ ಈಕೆ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾಳೆ. ನಂದಿತಾ ಕೆ ಶೆಟ್ಟಿ ಎಂಬ ಆಕೆಗೆ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಲಿಂಕ್ ಕೂಡ ಬರುತ್ತೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ ಮೇಲೆ ಒಂದು ಅಕೌಂಟ್ ಇಂದ ಮೆಸೇಜ್ ಕೂಡ ಬರುತ್ತೆ. ಅಲ್ಲಿ ವಾಟ್ಸ್ಆಪ್ ನಂಬರ್ ಅನ್ನ ಆಡ್ ಮಾಡಿದಂತಹ ಸಂದರ್ಭದಲ್ಲಿ ಈ ಸುರೇಶ್ ಕುಮಾರ್ ಎಂಬಾತ ಈತ ಫೇಕ್ ಐಡಿಯನ್ನ ಕ್ರಿಯೇಟ್ ಮಾಡ್ಕೊಂಡು ಈ ರೀತಿಯಾಗಿ ವಂಚನೆ ಮಾಡಿದ್ದಾನೆ ಅನ್ನೋದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ನೀವು ನಾನು ಹಂಟರ್ ಮೂವಿ ಕಾಸ್ಟಿಂಗ್ ಡೈರೆಕ್ಟರ್ ಸುರೇಶ್ ಅಂತ ಪರಿಚಯವನ್ನು ಕೂಡ ಮಾಡ್ಕೊಂಡಿರ್ತಾನೆ ಈ ಆಸಾಮಿ. ಬಳಿಕ ಸಿನಿಮಾದಲ್ಲಿ ನಿಮಗೆ ಆ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಹಂತವಾಗಿ 1.71 ಲಕ್ಷ ರೂಪಾಯಿ ಹಣವನ್ನು ಕೂಡ ಪಡೆದುಕೊಂಡಿರುವಂತದ್ದು. ಅದರಲ್ಲೂ ಕೂಡ ಆರ್ಟಿಸ್ಟ್ ಕಾರ್ಡ್ ಮತ್ತೆ ಅಗ್ರಿಮೆಂಟ್, ಸ್ಟಾಂಪ್ ಡ್ಯೂಟಿ ಮತ್ತು ವಿದೇಶದಲ್ಲಿ ನೀವು ಶೂಟಿಂಗ್ ಆಗಿ ಬರ್ಬೇಕಂದ್ರೆ ಪಾಸ್ಪೋರ್ಟ್ ಕೂಡ ಮಾಡಿಸ್ಬೇಕು ಮತ್ತು ಟಿಕೆಟ್ ಚಾರ್ಜ್ ಕೂಡ ಅಂತ ಹೇಳಿ ಹಣವನ್ನು ಕೂಡ ಪಡ್ಕೊಂಡಿರ್ತಾನೆ. ಹೀಗಾಗಿ ಈ ವಂಚಕನ ಮಾತು ನಂಬಿ ಹಂತವಾಗಿ ಆನ್ಲೈನ್ ಮುಖಾಂತರವಾಗಿ ನಂದಿತಾ ಹಣವನ್ನು ಕೂಡ ಪೇ ಮಾಡಿರ್ತಾರೆ. ಅದಕ್ಕೆ ಆತನಿಂದ ಯಾವುದೇ ಕೂಡ ರೆಸ್ಪಾನ್ಸ್ ಬಂದಿರೋದಿಲ್ಲ ಸ್ವಲ್ಪ ದಿನ ಆದ್ಮೇಲೆ. ಹೀಗಾಗಿ ಅನುಮಾನ ಬಂದು ಕ್ರಾಸ್ ಚೆಕ್ ಮಾಡಿದಾಗ ನಾನು ಮೋಸ ಹೋಗಿದ್ದೇನೆ ಅನ್ನೋದು ಕೂಡ ನಂದಿತಾ ಗೊತ್ತಾಗಿರುವಂತದ್ದು. ಸದ್ಯಕ್ಕೆ ಈ ಹಿನ್ನೆಲೆಯಲ್ಲಿ ಈ ವಂಚಕನ ವಿರುದ್ಧವಾಗಿ ಪ್ರಕರಣವನ್ನ ದಾಖಲಿಸಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೋಣನಕುಂಟೆ ಪೊಲೀಸ್ ಠಾಣೆಗೆ ತೆರಳಿ ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಸದ್ಯಕ್ಕೆ ನಂದಿತಾ ನೀಡಿದಂತಹ ದೂರಿನ ಆಧಾರದ ಮೇಲೆ ಈತನ ವಿರುದ್ಧವಾಗಿ ಈಗ FIR ದಾಖಲಾಗಿದೆ. ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಪೊಲೀಸ್ ಕಂಪ್ಲೇಂಟ್ ಏನಾರ ಆಗಿದೆಯಾ? ತನಿಖೆ ಯಾವ ಹಂತದಲ್ಲಿದೆ ವಿಶ್ವ? ಸದ್ಯ FIR ಕೂಡ ರಿಜಿಸ್ಟರ್ ಆಗಿರುವಂತದ್ದು. ಒಂದು ದೂರಿನ ಆಧಾರದ ಮೇಲೆ FIR ಕೂಡ ರಿಜಿಸ್ಟರ್ ಆಗಿದೆ. ಹೀಗಾಗಿ ಈ ಒಂದು ಸೈಬರ್ ಕ್ರೈಮ್ ನಲ್ಲಿ ಒಂದು ಪ್ರಕರಣ ಬರುತ್ತೆ. ಯಾಕಂತಂದ್ರೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗೋದಾಗಿರ್ಬೋದು ಮತ್ತು ಆನ್ಲೈನ್ ಪೇಮೆಂಟ್ ಮಾಡಿದಂತಹ ಸಂದರ್ಭದಲ್ಲಿ ಇದನ್ನ ಬಗೆಹರಿಸೋದು ಅಷ್ಟು ಸುಲಭ ಸಾಧ್ಯವಲ್ಲ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ತನಿಖೆಯನ್ನ ನಡೆಸಬೇಕಾಗುತ್ತೆ ಮತ್ತು ಮುಂದಿನ ದಿನಮಾನಗಳಲ್ಲಿ ಯಾವ ಒಂದು ಪೇಮೆಂಟ್ ಮೆಥಡ್ ಇಂದ ಇವತ್ತು ಕಳಿಸಿದ್ರು ಮತ್ತು ಯಾವ ನಂಬರ್ಗೆ ಕಳಿಸಿದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಪರಿಶೀಲನೆ ನಡೆಸಬೇಕಾಗುತ್ತೆ. ಅದಾದ್ಮೇಲೆನೆ ಕೆಲವೊಂದು ಸತ್ಯಾಂಶಗಳು ಹೊರಗೆ ಬರುತ್ತೆ. ಸದ್ಯಕ್ಕೆ FIR ಅಂತೂ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಥ್ಯಾಂಕ್ ಯು ಮಾಹಿತಿಗಾಗಿ ವಿಶ್ವ. ನೋಡಿ, ವಂಚಕನ ಬಲೆಗೆ ನಟಿ ನಂದಿತಾ ಬಿದ್ದಿದ್ದಾರೆ. 1,71,000 ಹಣ ಕೊಟ್ಟಿದ್ದಾರೆ. ಆತ ಕೊಟ್ಟಂತಹ ಕಾರಣ ಈ ಆರ್ಟಿಸ್ಟ್ ಕಾರ್ಡ್ ಮಾಡಬೇಕು, ಅಗ್ರಿಮೆಂಟ್, ಸ್ಟ್ಯಾಂಪ್ ಡ್ಯೂಟಿ ಅಂತಿರುತ್ತೆ, ವಿದೇಶದಲ್ಲಿ ಶೂಟಿಂಗ್ ಅಂದರೆ ಪಾಸ್ಪೋರ್ಟು, ಟಿಕೆಟ್ ಚಾರ್ಜು ಅಂತಿರುತ್ತೆ. ಹೀಗೆ ಹಲವಾರು ಕಾರಣಗಳನ್ನು ಹೇಳಿ ಈ ಯುವತಿಯ ಬಳಿ ಹಣವನ್ನು ದೋಚಲಾಗಿದೆ. ಆದರೆ ಬಹುತೇಕ ಯುವತಿಯರು ಕೂಡ ಕೊಂಚ ಎಚ್ಚರಿಕೆಯಿಂದ ಇರಬೇಕು. ಯಾರೋ ಈ ಥರ ಹಣ ತೊಗೊಳ್ತಾರೆ ಅಂದರೆ ಏಕಾಏಕಿ ಹಣವನ್ನು ಕೊಟ್ಬಿಡೋದಲ್ಲ, ಒಂದು ಸ್ವಲ್ಪ ಕ್ರಾಸ್ ಚೆಕ್ ಕೂಡ ಮಾಡಬೇಕಾಗತ್ತೆ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.